ನಿನ್ನ ಹತ್ರ ನಾನು ಸ್ವಲ್ಪ ಮಾತಾಡಬೇಕಾಗಿತ್ತು. ಏನು ಶೌರ್ಯ? ನನಗೀಗಾಗಲೇ ಮದುವೆ ಆಗಿದೆ. ಶೌರ್ಯ, ಏನು ಹೇಳ್ತಿದ್ಯಾ ನೀನು? ತಮಾಷೆ ಮಾಡ್ತಿಲ್ಲ ತಾನೆ? ಸ್ವಲ್ಪ ಸಮಾಧಾನ ಮಾಡ್ಕೊ. ನನ್ನ ಮದುವೆ ಆಗಿರೋ ಹುಡುಗಿ ಬೇರೆ ಯಾರೂ ಅಲ್ಲ, ಅದು ಲಡ್ಡುನೇ. ಲಡ್ಡುನ ಮದ್ವೆ ಆಗಿದ್ಯಾ? ಅಲ್ಲ ಲಡ್ಡು, ಸಾರಿ ಅನು, ನಾನು ಏನಾದ್ರು ನನಗೆ ಮನ್ಸಿಗೆ ಬೇಜಾರಾದರೆ, ನನ್ನ ಮನ್ಸಿಗೆ ನೆಮ್ಮದಿ ಬೇಕು ಅನ್ನೋ ಥರ ಏನಾದ್ರು ಅನ್ಸಿದ್ರೆ ನಾನು ಒಂದು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ. ಗೊತ್ತಿದೆ. ನಾನು ಆ ದೇವಸ್ಥಾನಕ್ಕೆ ಹೋದಾಗ ಭಕ್ತಿಯಿಂದ ಕೈ ಮುಗ್ದು ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೆ. ಆಗ ಒಂದು ಹೆಂಗಸು ಜೋರಾಗಿ ಗೊಳೋ ಅಂತ ಅಳ್ತಾ ಇದ್ಲು. ಭಗವಂತ, ನನ್ನ ಮಗಳನ್ನ ಉಳಿಸು ಅಂತ ಗೋಗರಿತಾ ಇದ್ಲು. ಪಾಪ ಹುಡುಗಿಗೆ ಏನೋ ಬರಬಾರ್ದು ದೊಡ್ಡ ಕಾಯಿಲೆ ಅಂತೆ. ಅವಳು ಮದುವೆ ಆಗೋ ಮುಂಚೆ ಕನ್ಯಾಗೆ ಹೋಗ್ಬಿಡ್ತಾಳಂತೆ. ಅವಳಿಗೆ ಮುಕ್ತಿನೇ ಸಿಗಲ್ವಂತೆ ಅಂತ ಯಾವುದೋ ಸ್ವಾಮೀಜಿ ಹೇಳಿದ್ನಂತೆ. ಪಾಪ ನಾನು ಬೇರೆ ಒಳ್ಳೆಯವನಲ್ವಾ, ಅದಕ್ಕೆ ನನ್ನ ಮನಸ್ಸು ಅವ್ರ ಕಣ್ಣೀರು ನೋಡ್ತಾ ಕರ್ಗೋಯ್ತು. ನಾನು ದೇವ್ರನ್ನ ನೋಡ್ತಾ ಕೈ ಮುಗಿದು ಭಕ್ತಿಯಿಂದ, ಭಗವಂತ ಇವ್ರಿಗೇನಾದ್ರು ಸಹಾಯ ಮಾಡಪ್ಪ ಅಂತ ಕೇಳ್ತಿದ್ದೆ. ನಾನು ಆ ತಾಯಿ ನನ್ನ ಕಾಲು ಹಿಡ್ಕೊಂಡ್ಬಿಡೋದ. ಅಪ್ಪ, ನನ್ನ ಭಾಗಕ್ಕೆ ಬಂದು ದೇವ್ರು ನೀನೇ ನನ್ನ ಮಗಳಿಗೆ ದಿಕ್ಕು ಅಂತ ಅಂದ್ಬಿಟ್ಲು. ನನ್ನ ಮನ್ಸು ಚುಟ್ಕಂತು. ಅವನು ಏನ್ ಮಾಡ್ಲಿ, ದೇವ್ರ ಮುಂದೆ ಬಂದು ಆ ತಾಯಿ, ನನ್ನ ಮಗಳನ್ನ ನೀನೇ ಮದ್ವೆ ಆಗ್ಬೇಕಪ್ಪ, ನೀನೇ ಅವಳಿಗೆ ಬಾಳ್ ಕೊಡ್ಬೇಕು ಅಂತ ಹೇಳಿದ್ರು. ನಾನು ಏನ್ ಮಾಡ್ಲಿ, ದೇವ್ರ ಮುಂದೆ ಈ ತರ ಎಲ್ಲ ಕೇಳಿದಾಗ ಸುಮ್ಮನಿರಕ್ಕಾಗತ್ತಾ? ಅದಕ್ಕೆ ಹೋದ್ರೆ ಹೋಯ್ತು, ಆಗಿದ್ದಾಗ್ಲಿ ಅಂತ ದೇವ್ರ ಮೇಲೆ ಭಾರ ಹಾಕಿ ಆ ಹುಡುಗಿ ತಾಳಿ ಕಟ್ಬಿಟ್ಟೇನು. ಆ ತಾಯಿ ಬೇರೆ ಯಾರೂ ಅಲ್ಲ, ಲಡ್ಡು ಅವ್ರ ಅಮ್ಮ. ನನ್ನನ್ನು ಕ್ಷಮಿಸು ಅನು, ಕ್ಷಮಿಸು. ಏನ್ ಹೇಳ್ತಿದ್ಯಾ ಶೌರ್ಯ? ಯಾಕೆ ಹೀಗೆಲ್ಲ ಮಾತಾಡ್ತೀಯ ಲಡ್ಡು? ನಾನು ನಿನ್ ಕುತ್ತಿಗೆಗೆ ತಾಳಿ ಕಟ್ಟಿದ್ದೀನಿ. ನಾವಿಬ್ರು ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಿದ್ದೀವಿ. ಗಂಡ ಹೆಂಡತಿ ಮದುವೆ ಅಂದ್ರೆ ಏನ್ ಮಕ್ಕಳಾಟನ ಲಡ್ಡು? ಅದೆಲ್ಲ ನನಗೆ ಗೊತ್ತು. ಆದ್ರೆ ನೀವು ತಾನೇ ಅನನ್ನ ಮದುವೆ ಆಗ್ತೀನಿ ಅಂತ ಎಲ್ರ ಮುಂದೆ ಒಪ್ಕೊಂಡಿದ್ದು. ಅಯ್ಯೋ ದುರ್ವಿಧಿಯೇ, ಇಂಥದ್ದೊಂದು ಸತ್ಯನ ನಿನಗೆ ಹೇಳೋ ಸಮಯ ಬಂದೇ ಬಿಡ್ತಾ? ಏನು ಸತ್ಯನಾ? ಒಂದು ನಿಮಿಷ ಲಡ್ಡು. ಅನು ನಮ್ಮ ಅತ್ತೆ ಮಗಳು ಅಂತ ನಿನಗೆ ಚೆನ್ನಾಗೇ ಗೊತ್ತು. ಆದ್ರೆ ನಿನಗೆ ಗೊತ್ತಿಲ್ಲದೆ ಇರೋ ಇನ್ನೊಂದು ವಿಷಯ ಇದೆ. ಅನುಗೆ ತುಂಬಾನೇ ದೊಡ್ಡ ಕಾಯಿಲೆ ಇದೆ ಲಡ್ಡು. ಅಯ್ಯೋ ಭಗವಂತ, ಈ ಮಾತು ನಿಜನಾ? ನೀವು ನಿಜ ಹೇಳ್ತಿದ್ದೀರ ತಾನೆ? ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ನಾನು ಸುಳ್ಳು ಹೇಳ್ತಾ ಇದ್ದೀನ? ಅಂದ್ರೆ ಅನು ಅವರು ಇನ್ನು ಜಾಸ್ತಿ ದಿನ ಬದುಕಲ್ವಾ? ಬೇಗ ಅವಳಿಗೆ ಸಾವು ಬರುತ್ತೆ ಅಂತ ಅವಳಿಗೆ ಗೊತ್ತಿಲ್ಲ ಲಡ್ಡು. ಈಗ ನೀನ್ ಹೇಳು, ನಾನು ಏನ್ ಮಾಡ್ಬೇಕು ಅಂತ. ಈಗ ಅನು ನಾನು ಮದುವೆ ಆಗ್ಬೇಕಾ ಬೇಡವಾ? ಆಗ್ಬೇಕು. ಅನು ಅವ್ರನ್ನ ನೀವೇ ಮದುವೆ ಆಗ. ಶೌರ್ಯ ಅವರೇ, ನೀವೇನೋ ಮಾತಾಡ್ತಿದ್ರಿ ಅನ್ಸುತ್ತೆ. ನಾನು ಆಮೇಲೆ ಬರ್ತೀನಿ. ಲಡ್ಡು, ಅಂತದೇನ್ ಮಾತು ನಡೀತಾ ಇಲ್ಲ ಇಲ್ಲಿ. ಬಾ, ಪರವಾಗಿಲ್ಲ. ನೀವು ತಲೆನೋವು ಅಂತಿದ್ರಲ್ಲ, ಇವಾಗ ಹೇಗಿದೆ? ತಲೆನೋವು ಮಾಯ ಎಲ್ಲ ಸರಿ ಹೋಗಿದೆ. ನಾನು ಕಷಾಯ ಮಾಡ್ತೀನಿ. ಕಷಾಯ ಕುಡಿದ್ರೆ ತಲೆನೋವು ಮಾಯ ಆಗುತ್ತೆ. ಲಡ್ಡು, ನಾನೇ ಕಷಾಯ ಮಾಡ್ತೀನಿ. ನನಗೆ ಕಷಾಯ ಮಾಡೋದು ಹೇಳ್ಕೊಡ್ತೀಯಾ? ಪಾಪ ಅನು, ಶೌರ್ಯ ಅವರಿಗೋಸ್ಕರ ಎಷ್ಟು ಕಾಳಜಿ ತೋರಿಸ್ತಾಳೆ. ಆದ್ರೆ ಇನ್ನೆಷ್ಟು ದಿನ ಅಂತ ಇದೆಲ್ಲ ಇರುತ್ತೆ. ಇನ್ನು ಸ್ವಲ್ಪ ದಿನದಲ್ಲೇ ಅವಳ ಪ್ರಾಣನೇ ಹೋಗೋ ಅಂತ ಪರಿಸ್ಥಿತಿ ಇದೆ.
ಅನು ಮನಸ್ಸಿಗೆ ಏನು ಬೇಜಾರಾಗಬಾರ್ದು, ಹಾಗೆ ನಾನು ನೋಡ್ಕೋಬೇಕು. ಲಡ್ಡು, ಏನು ಮಾಡ್ತಾ ಇದ್ಯಾ ನೀನು? ಈಗ ಸ್ನಾನ ಮಾಡಿದ್ಯಾ? ಹಾ, ಅದು ಬೆಳಿಗ್ಗೆಯಿಂದ ಆಚೆ ಇದ್ನಲ್ವಾ, ಅದಕ್ಕೆ ಸ್ನಾನ ಮಾಡಿದೆ. ಅಲ್ಲ ಲಡ್ಡು, ಬಾತ್ರೂಮಲ್ಲಿ ಗೀಸರ್ ಬೇರೆ ವರ್ಕ್ ಆಗ್ತಿಲ್ಲ, ಬಿಸಿನೀರು ಬರ್ತಾ ಇಲ್ಲ, ನೀನ್ ಹೇಗ್ ಸ್ನಾನ ಮಾಡಿದೆ? ನಾನು ತಣ್ಣೀರಲ್ಲೇ ಸ್ನಾನ ಮಾಡಿದೆ. ಏನೋ ತಣ್ಣೀರಲ್ಲಿ ಸ್ನಾನ ಮಾಡ್ದ? ಆಚೆ ನೋಡು ವೆದರು ಎಷ್ಟು ಕೋಲ್ಡ್ ಆಗಿದೆ, ನಿನ್ಗೆ ಶೀತ ಆಗಲ್ವಾ? ನನಗೆ ತಣ್ಣೀರಲ್ಲಿ ಸ್ನಾನ ಮಾಡೋ ಅಭ್ಯಾಸ ಇದೆ. ಲಡ್ಡು ಕುತ್ಕೋ. ಅಲ್ಲ, ನಿನಗಿದೆಲ್ಲ ಅಭ್ಯಾಸ ಇರ್ಬೋದು, ಆದ್ರೆ ವೆದರ್ ನಿನ್ ಮಾತನ್ನ ಕೇಳ್ಬೇಕಲ್ವಾ? ನಿನಗೆ ಶೀತ ಆಗಲ್ವಾ? ಬೆಂಗಳೂರು ವೆದರ್ ಬೇರೆ ಎಷ್ಟು ಚಳಿ ಇದೆ, ಶೀತಕಾಲ ಅಂತ ಅಂದ್ಬಿಟ್ಟೆಲ್ಲ ರೆಡ್ ಅಲರ್ಟ್ ಕೊಟ್ಟಿದ್ದಾರೆ. ನೀನ್ ನೋಡಿದ್ರೆ ಹೀಗಾಡ್ತಾ ಇದೀಯಾ. ಓ, ತಲೆ ಎಲ್ಲ ಎಷ್ಟು ವೆಟ್ ಆಗಿದೆ, ಒದ್ದೆ ಇದೆ ನೋಡಿಲಿ, ಕುಡಿಲಿ. ಪರವಾಗಿಲ್ಲ, ನಾನೇ ಒರೆಸ್ಕೋತೀನಿ. ಸುಮ್ಮನೆ ಇರ್ತೀಯ ಲಡ್ಡು, ಯಾಕೆ ಹೀಗ್ ಮಾಡ್ತಿದ್ಯಾ? ನೀನ್ ಎಷ್ಟು ಸೆನ್ಸಿಟಿವ್. ನಿನಗೆ ಜ್ವರ, ಕೆಮ್ಮು, ನೆಗಡಿ ಏನಾರು ಬಂದ್ರೆ ನನಗೆ ಎಷ್ಟು ಹರ್ಟ್ ಆಗುತ್ತೆ ಗೊತ್ತಾ? ಹಸಿ ತಲೆ. ನೀನ್ ಹುಷಾರಾಗಿರ್ಬೇಕು. ನನಗೆ ತುಂಬಾ ಹಿಂಸೆ ಆಗುತ್ತೆ ನಿನಗೇನಾದ್ರು ಹೆಚ್ಚು ಕಮ್ಮಿ ಆದ್ರೆ. ನೀನು ರಾಣಿ. ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿಯ ಹಾಗೆ.